ವಿದ್ಯಾರ್ಥಿಗಳೇ, ನಿಮಗೆ ಪರಿಸರ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಂಡಿದ್ದೀರಲ್ವಾ? ಪರಿಸರ ಅಂದ್ರೆ ಏನು? ನಮ್ಮ ಸುತ್ತಮುತ್ತಲಿನ ಗುಡ್ಡ ಬೆಟ್ಟ, ಪ್ರಾಣಿ, ಮರಗಳು, ಸಸ್ಯಗಳು ಇರುವುದನ್ನು ಪರಿಸರ ಎಂದು ಕರೆಯುತ್ತೇವೆ. ಅಂದ್ರೆ ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನ ನಾವು ಪರಿಸರ ಅಂತ ಕರಿತೀವಲ್ವಾ? ಸೊ ಪರಿಸರದಲ್ಲಿ ಜೈವಿಕ ಮತ್ತು ಅಜೈವಿಕ ಘಟಕಗಳು ಇರುತ್ತವೆ ಅಲ್ವಾ? ಜೀವ ಇರುವಂತಹ ಘಟಕಗಳಿಗೆ ನಾವು ಜೈವಿಕ ಘಟಕಗಳು ಅಂತ ಕರಿತೀವಿ. ಅದೇ ಜೀವ ಇಲ್ಲದೆ ಇರುವಂತಹ ಘಟಕಗಳಿಗೆ ನಾವು ಅಜೈವಿಕ ಘಟಕಗಳು ಅಂತ ಕರಿತೀವಿ. ಈಗ ಜೈವಿಕ ಘಟಕಗಳಿಗೆ ಉದಾಹರಣೆ ಏನಪ್ಪಾ ಅಂದ್ರೆ ಸಸ್ಯಗಳು, ಪ್ರಾಣಿಗಳು ಅಲ್ವಾ, ಮರಮುಟ್ಟುಗಳು ಅಂದ್ರೆ ಮರಗಳು, ಗಿಡ ಮರಗಳು, ಆಮೇಲೆ ಕಾಡು. ಸೊ ಇವೆಲ್ಲ ನಾವು ಜೈವಿಕ ಘಟಕಗಳು ಅಂತ ಕರಿತೀವಿ. ಅದೇ ಅಜೈವಿಕ ಘಟಕಗಳು ಅಂದ್ರೆ ಈಗ ಕಲ್ಲಾಗಿರ್ಬೋದು, ಮಣ್ಣಾಗಿರ್ಬೋದು, ಅಥವಾ ಹಾಗೆ ಗಾಳಿ, ಬೆಳಕು, ಸೂರ್ಯನ ಕಿರಣ ಆಗಿರ್ಬೋದು. ಸೊ ಇವೆಲ್ಲ ಅಜೈವಿಕ ಘಟಕಗಳು. ಸೊ ಜೈವಿಕ ಮತ್ತು ಅಜೈವಿಕ ಘಟಕಗಳು ಒಂದನ್ನೊಂದು ಪರಸ್ಪರ ಅವಲಂಬನೆಯನ್ನ ಹೊಂದಿವೆ. ಅಂದ್ರೆ ಈಗ ನಾವು ಜೀವಿಗಳು, ನಮಗೆ ನೀರು ಬೇಕಲ್ವಾ? ಸೊ ನೀರು ಒಂದು ಅಜೈವಿಕ ಘಟಕ. ಹಾಗೆ ಮಣ್ಣು ಬೇಕು ಸಸ್ಯಗಳಿಗೆ, ಅವುಗಳಿಗೆ ಬೇಕಾಗಿರುವಂತಹ ನೀರು ಮತ್ತು ಲವಣಗಳು ಇಟ್ಕೊಳ್ಳಿಕ್ಕೆ ಅವುಗಳಿಗೆ ಏನ್ ಬೇಕು? ನೀರು ಬೇಕು, ಮಣ್ಣು ಬೇಕು, ಆಮೇಲೆ ಸೂರ್ಯನ ಕಿರಣ ಬೇಕು ಅಲ್ವಾ? ಅಂದ್ರೆ ಬೆಳಕು ಬೇಕು. ಸೊ ಹೀಗೆ ಜೈವಿಕ ಘಟಕಗಳು ಅಜೈವಿಕ ಘಟಕಗಳಿಗೆ ಅವು ಏನಂದ್ರೆ ಅವಲಂಬಿತ ಆಗಿವೆ. ಸೊ ಹೀಗೆ ನಾವು ಜೈವಿಕ ಮತ್ತು ಅಜೈವಿಕ ಘಟಕಗಳನ್ನ ನಾವು ಒಟ್ಟಾರೆಯಾಗಿ, ಈಗ ಸಸ್ಯ ಆಗಿರ್ಬೋದು, ಪ್ರಾಣಿ ಆಗಿರ್ಬೋದು, ಹಾಗೆ ಜೈವಿಕ ಮತ್ತು ಅಜೈವಿಕ ಘಟಕಗಳು ಎಲ್ಲ ಸೇರಿಬಿಟ್ಟು ಒಂದು ಜೀವಿಗೋಳ ಉಂಟಾಗಿದೆ. ಅಂದ್ರೆ ಅದರಲ್ಲಿ ಸೂಕ್ಷ್ಮ ಜೀವಿಗಳು ಸಹ ಸೇರಿರುತ್ತವೆ. ಸೊ ಇದನ್ನ ನಾವು ಜೀವಿಗೋಳ ಅಂತ ಕರಿತೀವಿ. ಅರ್ಥ ಆಯ್ತು ಮಕ್ಕಳೇ? ಸೊ ಹಾಗೆ ನಾವು ಈ ದಿನ ಸಸ್ಯ ಮತ್ತು ಪ್ರಾಣಿ ಸಂರಕ್ಷಣೆ ಯಾವ ರೀತಿ ಮಾಡಬೇಕು ಅನ್ನುವಂಥದ್ದನ್ನ ಸಹ ನಾವು ಈ ಪಾಠದಲ್ಲಿ ತಿಳ್ಕೊಳ್ತೀವಿ. ಸೊ ಅಳಿವಿನಂಚಿನಲ್ಲಿ ಇರುವಂತಹ ಜೀವಿಗಳ ಬಗ್ಗೆ ಎಲ್ಲ ನಾವು ತಿಳ್ಕೊಳ್ತೀವಿ. ಸೊ ಈಗ ನಾವು ಈಗ ಬೂಜೋ ಮತ್ತು ಪಹೇಲಿ ಅನ್ನುವಂತಹ ಇಬ್ರು ವಿದ್ಯಾರ್ಥಿಗಳು, ನಿಮ್ಮಂಥವರು ವಿದ್ಯಾರ್ಥಿಗಳು. ಸೊ ಅವರು ತಮ್ಮ ಶಿಕ್ಷಕರೊಂದಿಗೆ ಅವರು ಕಾಡಿಗೆ ಹೋಗ್ತಾರೆ. ಸೊ ಹಾಗೆ ಅವರು ಕಾಡಿಗೆ ಹೋದಾಗ ಅನೇಕ ಪ್ರಾಣಿಗಳನ್ನು ನೋಡ್ತಾಳೆ. ಈಗ ಪಹೇಲಿ ಅವಳು ಒಂದು ಮೊಲವನ್ನ ನೋಡ್ತಾಳೆ. ಆ ಮೊಲವನ್ನ ಹಿಡಿಯಲಿಕ್ಕೆ ಓಡ್ತಾಳೆ. ಅಂದ್ರೆ ಅವಳಿಗೆ ಅಲ್ಲಿರುವಂತಹ ಪ್ರಾಣಿಗಳನ್ನ ನೋಡ್ಬಿಟ್ಟು ಖುಷಿ ಆಗುತ್ತೆ. ಜೊತೆಗೆ ಈ ಕೆಲವೊಂದು ಪಕ್ಷಿಗಳ ಕೂಗನ್ನೆಲ್ಲ ಕೇಳ್ತಾರೆ ಮಕ್ಕಳು. ಆಮೇಲೆ ಹಸಿರಾಗಿ ಮರಗಳು, ಗಿಡಗಳೆಲ್ಲ ಬೆಳೆದಿರೋದನ್ನ ನೋಡ್ಬಿಟ್ಟು ಅವ್ರಿಗೆ ಖುಷಿ ಆಗುತ್ತೆ. ಸೊ ಹಾಗೆ ಅವರು ಶಿಕ್ಷಕರ ಜೊತೆಗೆ ಕಾಡಿಗೆ ಹೋಗಿರ್ತಾರೆ. ನಮಗೆ ಅಲ್ಲಿರುವಂತಹ ಈಗ ಅನೇಕ ಸಂರಕ್ಷಿತ ಪ್ರದೇಶಗಳಿರ್ತವೆ. ಅಲ್ಲೆಲ್ಲ ಹೋಗ್ಬಿಟ್ಟು ಅವರು ಮಕ್ಕಳನ್ನ ಕರ್ಕೊಂಡ್ಬಿಟ್ಟು ಭೇಟಿ ಮಾಡಿರ್ತಾರೆ. ಸೊ ಹಾಗೆ ಕಾಡಿನ ಉಪಯೋಗ ಸಹ ಅವರು ಹೇಳ್ತಾರೆ. ಹಾಗೆ ಅವರ ಮಕ್ಕಳಿಗೂ ಸಹ ಖುಷಿ ಆಗುತ್ತೆ. ಸೊ ಇಲ್ಲಿ ಚಿತ್ರದಲ್ಲಿ ಅನೇಕ ಕಾಡುಗಳಿದ್ದಾವೆ ಅಲ್ವಾ? ದಟ್ಟವಾಗಿರುವಂತಹ ಕಾಡುಗಳಿವೆ. ಸೊ ನಿತ್ಯ ಹರಿದ್ವರ್ಣ ಕಾಡುಗಳು ಇಲ್ಲಿ ಇರುವಂತದ್ದು, ನಿತ್ಯ ಹರಿದ್ವರ್ಣ ಕಾಡುಗಳು. ಸೊ ನೆಕ್ಸ್ಟ್ ಈಗ ಪರ್ವತ ಕಾಡುಗಳು, ದೊಡ್ಡ ದೊಡ್ಡ ಪರ್ವತ ಇರುವಂತಹ ಕಾಡುಗಳು ಬೇರೆ ಇದ್ದಾವೆ. ಸೊ ಹಾಗೆ ಮರುಭೂಮಿ ಕಾಡುಗಳು. ಸೊ ಇಲ್ಲಿ ಮರುಭೂಮಿ ಕಾಡುಗಳು ಬರೀ ಗಿಡಗಳು, ದಪ್ಪ ಎಲೆ ಇರುವಂತಹ ಗಿಡಗಳನ್ನ ನಾವು ಕಾಣಬಹುದು. ಸೊ ಹಾಗೆ ಮಳೆ ನೀರು ಕಾಡುಗಳು, ಆಮೇಲೆ
ಇದು ಕಾಡುಗಳು. ಸೊ ಇಲ್ಲಿ ನೋಡ್ರಿ ಇದು ಇಷ್ಟು ಬೇರೆ ಬೇರೆ ರೀತಿಯಾಗಿರುವಂತಹ ಕಾಡುಗಳು ಆಗಿವೆ, ವಿವಿಧ ಅರಣ್ಯಗಳು. ಅರ್ಥಾಗ್ತಾ? ಸೊ ಹಾಗೆ ನಾವು ಇಲ್ಲಿ ವಿವಿಧ ರೀತಿಯಾಗಿರುವಂತಹ ಅರಣ್ಯಗಳ ಬಗ್ಗೆ ನಾವು ನೋಡಿದ್ವಿ. ಸೊ ಹಾಗೆ ಮೊದಲನೇದಾಗಿ ನಾವು ಅರಣ್ಯಗಳಿಂದ ಅಥವಾ ಕಾಡುಗಳಿಂದ ನಮಗೆ ಏನು ಉಪಯೋಗ ಅನ್ನೋದನ್ನ ಮೊದಲನೇದಾಗಿ ನಾವು ತಿಳ್ಕೋಬೇಕಾಗಿದೆ. ಈಗ ಯಾರಾದ್ರೂ ಹೇಳ್ತೀರ ನಮಗೆ ಏನು ಉಪಯೋಗ ಕಾಡಿನಿಂದ ಅಥವಾ ಅರಣ್ಯದಿಂದ, ಏನು ಉಪಯೋಗ, ಏನೇನು ಉಪಯೋಗ ಇದೆ ಕಾಡು ಅಥವಾ ಅರಣ್ಯದಿಂದ ಏನು ಉಪಯೋಗ ಇದೆ? ನಮಗೆ ನಮಗೆ ನೆರಳು ಕೊಡುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಇಲ್ಲಿ ಆಕ್ಸಿಜನ್. ವೆರಿ ಗುಡ್. ಇಲ್ಲಿ ನಿಮ್ಮ ಫ್ರೆಂಡ್ಸ್ ಎಲ್ಲ ಏನಿದ್ರು ಅರಣ್ಯದಿಂದ ನಮಗೆ ಎಷ್ಟೊಂದು ಉಪಯೋಗ ಇದೆ ಅನ್ನೋದನ್ನ ತಿಳಿಸಿದ್ರು. ಮೊದಲನೇದಾಗಿ ನಾವು ಅರಣ್ಯದಿಂದ ಅಂದ್ರೆ ಇಲ್ಲಿ ನಾವು ಅರಣ್ಯದಲ್ಲಿ ಏನೇನು ನೋಡ್ಬೋದು? ವನ್ಯಜೀವಿಗಳನ್ನ ನೋಡ್ಬೋದು, ಗಿಡ ಮರಗಳನ್ನ ನಾವು ನೋಡ್ಬೋದಲ್ವಾ? ಸೊ ಹಾಗೆ ಈ ಅರಣ್ಯದಿಂದ ಮೊದಲನೇದಾಗಿ ನಾವು ಈ ಅರಣ್ಯದಲ್ಲಿ ಸಸ್ಯ ಮತ್ತು ಪ್ರಾಣಿ ಸಂಪತ್ತು ಸಂರಕ್ಷಿತ ಆಗಿದೆ ಅಲ್ವಾ? ಈಗ ಪ್ರಾಣಿಗಳೆಲ್ಲ ನಾವು ವಾಸಿಸುವಂತ ಸ್ಥಳಕ್ಕೆ ಬರೋದು ಕಡಿಮೆ, ಕಾಡು ಪ್ರಾಣಿಗಳಲ್ವಾ? ಸೊ ಅವು ಆಹಾರಕ್ಕಾಗಿ ಅಥವಾ ಅವು ಆವಾಸವನ್ನ ಹುಡ್ಕೊಂಡು ಊರುಗಳಿಗೆ ಬರ್ತಿರ್ತವೆ. ನಾವು ಕೆಲವೊಂದು ಸಲ ಎಲ್ಲರ ಚಿರತೆ ಬಂದಿರೋದು ಅಥವಾ ಹುಲಿ ಬಂದಿರೋದನ್ನ ನಾವು ನೋಡ್ಬೋದಲ್ವಾ? ಸೊ ಹಾಗೆ ಅರಣ್ಯದಿಂದ ನಮಗೆ ಏನು ಉಪಯೋಗಪ್ಪ ಅಂದ್ರೆ ಮೊದಲನೇದಾಗಿ ನಮಗೆ ಮರ ಮುಟ್ಟುಗಳು ಸಿಗ್ತವೆ. ಸೊ ನಮಗೆ ಈ ಸಸ್ಯಗಳಿಂದ ಆಮ್ಲಜನಕ ಸಿಗುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಹಾಗೆ ಜೇನು ಹುಳುಗಳಿಂದ ನಮಗೆ ಜೇನುತುಪ್ಪ ಸಿಗುತ್ತೆ. ಸೊ ಮರಗಳಿಂದ ನಮಗೆ ಔಷಧಿ ಸಿಗುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಹಾಗೆ ಈ ಅರಣ್ಯಗಳು ಅಂದ್ರೆ ಮರ ಗಿಡಗಳು ಮಣ್ಣನ್ನೇ ಹಿಡಿದಿಟ್ಕೊಳ್ತವೆ. ಸೊ ಮಣ್ಣನ್ನ ಹಿಡಿದಿಟ್ಕೊಂಡ್ಬಿಟ್ಟು ಅಂತರ್ಜಲ ಅಂದ್ರೆ ಈಗ ಉದಾಹರಣೆಗೆ ಮಣ್ಣನ್ನ ಹಿಡಿದುಕೊಂಡಾಗ ಮಣ್ಣಿನ ಸವಕಳಿಯನ್ನ ತಡೀತವೆ. ಅರ್ಥ ಆಗ್ತಾ ಇದೆಯಾ? ಈ ಗಿಡ ಮರಗಳು ಮಣ್ಣು ಕೊಚ್ಚೋಗೋದನ್ನ ತಡಿತಾವು. ಸೊ ತಡೆದ್ಬಿಟ್ಟು ಅವು ಏನಪ್ಪ ಅಂದ್ರೆ ಮಣ್ಣಿನ ಸವಕಳಿಯನ್ನ ಅವು ತಡಿತವೆ. ಹಾಗೆ ಈ ಅರಣ್ಯಗಳಿಂದ ಅಂದ್ರೆ ನಮಗೆ ಉತ್ತಮವಾಗಿರುವಂತಹ ಗಾಳಿಯೂ ಸಹ ಸಿಗುತ್ತೆ, ಜೊತೆಗೆ ಈ ಅಂತರ್ಜಲವನ್ನ ರಕ್ಷಣೆ ಮಾಡ್ತವೆ. ಸೊ ಈಗ ಗಿಡ ಮರಗಳು ಏನ್ ಮಾಡ್ತವೆ? ಈ ನೀರು ಕೊಚ್ಚೋಗೋದನ್ನ ತಡೀತವೆ. ಈಗ ಮಳೆ ಬಂದಾಗ ಅವುಗಳ ಬೇರಿನಲ್ಲಿ ನೀರನ್ನ ಹಿಡಿದಿಟ್ಕೊಂಡ್ಬಿಟ್ಟು ಭೂಮಿಯ ಅಂತರಾಳದಲ್ಲಿ ಇರುವಂತಹ ನೀರನ್ನ ಸಂರಕ್ಷಿಸ್ತವೆ. ಅರ್ಥ ಆಗ್ತಾ ಇದೆಯಾ? ಭೂಮಿಯೊಳಗೆ ಇರುವಂತಹ ನೀರನ್ನ ಸಂರಕ್ಷಿಸ್ತವೆ. ಸೊ ಅರಣ್ಯ ಎಷ್ಟೋ ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ತಾಣ ಆಗಿದೆ. ಅದೇ ರೀತಿ ಸುಗಂಧ ವಸ್ತುಗಳನ್ನ ಸಹ ನಮಗೆ ನೀಡ್ತವೆ. ಅದೇ ರೀತಿ ನಮಗೆ ಸೌದೆಯನ್ನ ನೀಡ್ತವೆ. ಅರ್ಥ ಆಗ್ತಾ ಇದೆಯಾ? ಹಾಗೆ ನಾವು ಈ ಅರಣ್ಯದಿಂದ ಉಪಯೋಗವನ್ನ ನಾವು ತಿಳ್ಕೊಂಡ್ವಿ. ಈಗ ಅರಣ್ಯ ನಾಶದ ಪರಿಣಾಮ ಅಂದ್ರೆ ಅರಣ್ಯ ನಾಶ ಮಾಡಿದ್ರೆ ಏನ್ ಪರಿಣಾಮ ಉಂಟಾಗುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಸೊ ಈಗಾಗಲೇ ನಾವು ಈಗ ನಮ್ಮ ಶಾಲೆಯಲ್ಲಿ ನೋಡ್ಕೊಳ್ರಿ, ನಾವು ಎಷ್ಟೊಂದು ಬೆಂಚ್ಗಳನ್ನ ಮಾಡಿದ್ವಿ. ಇಲ್ಲ ನೋಡ್ರಿ, ಎಲ್ಲ ಡೆಸ್ಕ್ ಬೆಂಚಸ್ ಅಲ್ವಾ? ಸೊ ಇದನ್ನು ಮರದಿಂದ ಮಾಡಲ್ಪಟ್ಟಿರುವಂಥದ್ದು ಅಲ್ವಾ? ಬಾಗಿಲಾಗಿರ್ಬೋದು, ಕಿಟಕಿಗಳು ಆಗಿರ್ಬೋದು, ಇವೆಲ್ಲ ಎಲ್ಲಿಂದ ಬರುತ್ತೆ? ಮರ ಕಡಿಯೋದ್ರಿಂದ ಬರುತ್ತೆ. ಅರ್ಥ ಆಗ್ತಾ ಇದೆಯಾ? ಅಲ್ಲಿ ನಾವು ಮರಗಳನ್ನ ನಿಮ್ಮನೆ ಮುಂದೆ ಇರುವಂತ ಮರ ಬಿಡ್ತಾರ? ಕಡಿಲಿಕ್ಕೆ ಬಿಡ್ತಾರ? ಇಲ್ಲ ಅಲ್ವಾ? ಅವರೆಲ್ಲ ಏನ್ ಮಾಡ್ತಾರೆ?
ಕಾಡಿನಲ್ಲಿ ಇರುವಂತಹ ಮರಗಳನ್ನ ಕಡಿದು ಬಿಟ್ಟು ಅವುಗಳನ್ನ ತಂದುಬಿಟ್ಟು ಈ ಬೆಂಚು ಆಯ್ತಾ, ಡೆಸ್ಕ್, ಬೆಂಚು ಇವುಗಳನ್ನೆಲ್ಲ ತಯಾರಿಸ್ತಾರೆ. ಕಿಟಕಿಗಳಾಗಿರ್ಬೋದು, ಬಾಗಿಲು ಆಗಿರ್ಬೋದು. ಮಕ್ಕಳೇ, ಸೊ ಹಾಗೆ ಅವರು ಕಾಡನ್ನು ನಾಶ ಮಾಡ್ತಾ ಇದ್ದಾರೆ. ಸೊ ಅದೇ ರೀತಿ ಮನೆಯನ್ನ ಕಟ್ಟಲಿಕ್ಕೂ ಅವ್ರಿಗೆ ಏನು ಮರಮುಟ್ಟುಗಳು ಬೇಕಾಗುತ್ತವೆ. ಅರ್ಥ ಆಗ್ತಾ ಇದೆಯಾ? ಸೊ ಹಾಗೆ ಈಗ ಹೆಂಚಿನ ಮನೆ ಎಲ್ಲ ಕಟ್ತಾರಲ್ವಾ, ಅಲ್ಲೂ ಸಹ ಮರ ಎಲ್ಲ ಬೇಕಾಗಿರುತ್ತೆ. ಆಮೇಲೆ ಮನೆಗಳಲ್ಲಿ ಫರ್ನಿಚರ್ ಮಾಡಬೇಕು. ಅರ್ಥ ಆಗ್ತಾ ಇದೆಯಾ? ಸೊ ಸೋಫಾ ಸೆಟ್ ಎಲ್ಲ ಮಾಡ್ಲಿಕ್ಕೂ ಅವ್ರೇನ್ ಮಾಡ್ತಾರೆ, ಈ ಮರಗಳನ್ನೆಲ್ಲ ಕಡಿತಾರೆ. ಅರ್ಥ ಆಗ್ತಾ ಇದೆಯಾ? ಈಗ ಕಾರ್ಖಾನೆಗಳು, ಕಾಗದ ಕಾರ್ಖಾನೆಗಳು, ಇವರೆಲ್ಲ ಏನ್ ಮಾಡ್ತಾರೆ, ಮರಗಳನ್ನ ಅಂದ್ರೆ ಆ ಮರಗಳನ್ನ ತಿರುಳನ್ನ ಮರಗಳನ್ನ ಕೊಡಿಸ್ಬಿಟ್ಟು ಆ ತಿರುಳಿನಿಂದ ಪೇಪರ್ ಅನ್ನ ತಯಾರಿಸ್ತಾರೆ. ಅರ್ಥ ಆಗ್ತಾ ಇದೆಯಾ? ಸೊ ಅದಕ್ಕೂ ಮರವನ್ನೆಲ್ಲ ಕಡಿತಾರೆ. ಸೊ ಈಗ ಕೆಲವು ಕಡೆ ಎಲ್ಲ ಏನ್ ಮಾಡ್ತಾ ಇದ್ದಾರೆ, ಕಾಡನ್ನ ಅಂದ್ರೆ ಅಲ್ಲಿರುವಂತ ಕಾಡಿನ ಪ್ರದೇಶವನ್ನ ಎಲ್ಲ ಮರ ಗಿಡಗಳನ್ನೆಲ್ಲ ಕಡಿದ್ಬಿಟ್ಟು ಅಲ್ಲಿ ಒಂದು ಸೈಟ್ ಅನ್ನು ಮಾಡ್ತಾರೆ, ಮನೆ ಕಟ್ಕೊಳ್ತಾ ಇದ್ದಾರೆ. ಸೊ ಹಾಗೆ ಅಲ್ಲಿರುವಂತಹ ಪ್ರದೇಶದಲ್ಲಿ ಕಾರ್ಖಾನೆಗಳನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ. ಅಂದ್ರೆ ಅಲ್ಲೇ ಈ ಸಂಪತ್ತು, ಸಸ್ಯ ಸಂಪತ್ತೆಲ್ಲ ಅವ್ರಿಗೆ ಇದಾಗಿ ಸಿಗೋದ್ರಿಂದ ಅವ್ರೇನ್ ಮಾಡ್ತಾರೆ, ಪಡ್ಕೊಳ್ಳಿಕ್ಕೆ ಅಂದ್ರೆ ಕೆಲವು ಕಡೆ ಎಲ್ಲ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಕೃಷಿಯನ್ನ ಮಾಡ್ಲಿಕ್ಕೆ ಮರಗಳನ್ನೆಲ್ಲ ಕಟ್ಬಿಟ್ಟು ಅವ್ರದೇ ಆದಂತಹ ಭೂಮಿಗಳನ್ನ ಆಕ್ರಮಿಸ್ಕೊಳ್ತಾ ಇದ್ದಾರೆ. ಅರ್ಥ ಆಗ್ತಾ ಇದೆಯಾ? ಸೊ ಇಲ್ಲಿ ಕೆಲಸ ಏನಾಗುತ್ತೆ, ಜೋರಾಗಿ ಬೀಸುವಂತಹ ಗಾಳಿಯಿಂದಲೂ ಮರಗಿಡಗಳೆಲ್ಲ ಬೀಳ್ತವೆ. ಕೆಲವು ಸಲ ಅರಣ್ಯ ನಾಶಕ್ಕೆ ಕಾರಣ ಏನಪ್ಪಾ ಅಂದ್ರೆ ಈ ಜೋರಾಗಿ ಬೀಸುವಂತ ಗಾಳಿಯಿಂದ ಮೇಲ್ಪದರದ ಮಣ್ಣು ಏನಾಗುತ್ತೆ, ನಾಶ ಆಗುತ್ತೆ. ಮೇಲ್ಪದರದ ಮಣ್ಣೆಲ್ಲ ಹೊಚ್ಚೋಗುತ್ತೆ. ಅರ್ಥಾಯ್ತ? ಆಮೇಲೆ ನೀರು, ಈಗ ಬಹಳಷ್ಟು ಈಗ ಜಲ ಅಂದ್ರೆ ನೀರು ಮಳೆ ಬಂದಾಗ ಏನಾಗುತ್ತೆ, ಪ್ರವಾಹ ಉಂಟಾಗುತ್ತೆ. ಸೊ ಆ ಪ್ರವಾಹದಿಂದನೂ ಮೇಲ್ಪದರ ಮಣ್ಣೆಲ್ಲ ಕೊಚ್ಚಿ ಹೋಗುತ್ತೆ. ಅರ್ಥಾಯ್ತಾ? ಸೊ ಇದರಿಂದ ಅರಣ್ಯ ನಾಶ ಉಂಟಾಗುತ್ತೆ. ಸೊ ಮಣ್ಣಿನ ಸವಕಳಿ ಅಂತ ಹೇಳ್ತೀವಿ. ಸೊ ಜೋರಾಗಿ ಬೀಸುವಂತಹ ಗಾಳಿಯಿಂದ ಆಗಿರ್ಬೋದು ಅಥವಾ ಪ್ರವಾಹದಿಂದ ಆಗಿರ್ಬೋದು ಮಣ್ಣಿನ ಮೇಲ್ಪದರ ಏನಾಗುತ್ತೆ, ಕೊಚ್ಚಿ ಹೋಗುತ್ತೆ. ಇದನ್ನ ನಾವು ಏನಂತ ಕರಿತೀವಿ, ಮಣ್ಣಿನ ಸವಕಳಿ ಅಂತ ಕರಿತೀವಿ. ಅರ್ಥ ಆಯ್ತು ಮಕ್ಕಳೇ? ಸೊ ಮಣ್ಣಿನ ಸವಕಳಿಯಿಂದ ಏನಾಗುತ್ತೆ, ಕೆಲವೊಂದು ಸೂಕ್ಷ್ಮ ಜೀವಿಗಳು ಮಣ್ಣಿನಲ್ಲಿರ್ತವೆ. ಇರುವೆಗಳಾಗಿರ್ಬೋದು ಅಲ್ವಾ, ಗೆದ್ಲುಗಳಾಗಿರ್ಬೋದು ಅಥವಾ ಈ ಎರೆಹುಳುಗಳು ಅಂತ ಹೇಳ್ತೀವಲ್ವಾ, ಅವೆಲ್ಲ ಮಣ್ಣಿನ ಮೇಲ್ಪದರದಲ್ಲಿರ್ತವೆ. ಸೊ ಅವೆಲ್ಲ ಕೊಚ್ಚಿ ಹೋಗ್ಬಿಡುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಹಾಗೆ ಅವುಗಳಲ್ಲಿ ಏನಪ್ಪಾ ಅಂದ್ರೆ ಪೋಷಕಾಂಶಗಳು ಜಾಸ್ತಿ ಇರ್ತವೆ. ಅಂದ್ರೆ ಖನಿಜಾಂಶಗಳು, ಲವಣಾಂಶಗಳು ಎಲ್ಲ ಮಣ್ಣಿನ ಮೇಲ್ಪದರದಲ್ಲಿ ಜಾಸ್ತಿ ಇರ್ತವೆ. ಸೊ ಯಾಕೆಂದ್ರೆ ಈ ಇರುವೆಗಳೆಲ್ಲ ಏನ್ ಮಾಡ್ತವೆ, ಇರುವೆಗಳೆಲ್ಲ ಬಿದ್ದಿರುವಂತ ಎಲೆಗಳೆಲ್ಲ ಎಲ್ಲ ಚೆನ್ನಾಗಿ ಅವು ಹಾಗೆ ಮಣ್ಣಿನ ಸವಕಳಿಯಿಂದ ಅನೇಕ ಪೋಷಕಾಂಶಗಳೆಲ್ಲ ಹಾಳಾಗ್ತಾ ಇದೆ. ಸೊ ಇಲ್ಲಿ ನೋಡೋಣ, ಮಣ್ಣಿನ ಸವಕಳಿ ಮತ್ತೆ ಅದರ ರಕ್ಷಣೆಗೆ ಏನ್ ಮಾಡ್ಬೋದು ಅಂತ. ಸೊ ಇಲ್ಲಿ ಚಿತ್ರ ಒಂದರಲ್ಲಿ ಮಳೆ ಬರ್ತಾ ಇದೆ. ಮಳೆಯಿಂದ ಏನಾಗಿದೆ, ಮೇಲ್ಪದ್ರ ಕೊಚ್ಚಿಕೊಂಡು ಹೋಗ್ತಾ ಇದೆ. ಅರ್ಥ ಆಗ್ತಾ ಇದೆಯಾ? ಹರಿತಾ ಇದೆ ನೀರು. ಹರಿದಾಗ ಏನಾಗುತ್ತೆ, ಮೇಲ್ಪದರದ ಮಣ್ಣು ಕೊಚ್ಚಿ ಹೋಗುತ್ತೆ. ಅರ್ಥ ಆಯ್ತು ಮಕ್ಕಳೇ? ಸೊ ಇಲ್ಲಿ ಏನ್ ಮಾಡ್ತಾ ಇದ್ರೆ, ದನ ಕರುಗಳು ಅವು ಮೇಯ್ತಾ ಇದ್ದಾವೆ. ಅರ್ಥ ಆಗ್ತಾ ಇದೆಯಾ? ಸೊ ಅಲ್ಲಿರುವಂತಹ ಭೂಮಿಯಲ್ಲಿ ಇರುವಂತಹ ಗಿಡಗಳು ಎಲ್ಲ ಹಾಳಾಗ್ತಾ ಇದ್ದಾವೆ. ಸೊ ನೆಕ್ಸ್ಟ್ ಕಾಡಿನ
ಸೊ ಕಾಡಿನ ನಾಶ ಆಗೋದಕ್ಕೆ ಕಾರಣ ಅಲ್ಲಿ ಕಾಡ್ಗಿಚ್ಚು ಕಾರಣ ಆಗಿರುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಹಾಗೆ ಪ್ರವಾಹ ಬಂದಿದೆ, ನದಿಗಳು ಅಂದ್ರೆ ಸಮುದ್ರ ಕೊರೆತ, ಸೊ ಇದರಿಂದಲೂ ಸಹ ಮಣ್ಣು ಎಲ್ಲ ನಾಶ ಆಗ್ತದೆ. ಅರ್ಥ ಆಗ್ತಾ ಇದೆಯಾ? ಸೊ ಹಾಗೆ ನಾವು ಹಿಮದಿಂದಲೂ ಸವಕಳಿ ಆಗುತ್ತೆ. ಹಿಮ ಜಾಸ್ತಿ ಹಿಮ ಆಗಿರುತ್ತೆ, ಅದು ಕರಗ್ದಾಗ ಏನಾಗುತ್ತೆ, ನೀರಾಗಿ ದ್ರವ ರೂಪದಲ್ಲಿ ಅದು ಅರ್ಧ ಏನಾಗುತ್ತೆ, ಮಣ್ಣಿನ ಪದರ ನಾಶ ಆಗುತ್ತೆ. ಸೊ ಹಾಗೆ ನಾವು ಈಗ ಅರಣ್ಯ ಎಲ್ಲ ನಾಶ ಆಗಿದೆ, ಅದಕ್ಕೆ ನಾವು ಏನ್ ಮಾಡ್ಬೇಕಪ್ಪ ಅಂದ್ರೆ ಈ ರೀತಿ ಬದುಗಳ ನಾವು ಹೊಲಗಳಲ್ಲೆಲ್ಲ ಬದುಗಳ ನಿರ್ಮಾಣ ಮಾಡ್ತೀವಲ್ವಾ. ಸೊ ಹಾಗೆ ನಾವು ಎಲ್ಲಿ ಖಾಲಿ ಪ್ರದೇಶ ಇರುತ್ತೋ ಅಲ್ಲೆಲ್ಲ ನಾವು ಸಸ್ಯಗಳನ್ನೆಲ್ಲ ನಾವು ನೆಡಬೇಕಾಗುತ್ತೆ, ಅಂದ್ರೆ ಗಿಡಗಳನ್ನೆಲ್ಲ ನೆಡಬೇಕಾಗುತ್ತೆ. ಸೊ ಹಾಗೆ ಈಗ ನಾವು ಮೊದಲನೇದಾಗಿ ಈಗ ನಾವು ಅರಣ್ಯ ನಾಶದಿಂದ ಏನಾಗುತ್ತೆ, ಭೂಮಿಯ ಉಷ್ಣತೆ ಜಾಸ್ತಿ ಆಗುತ್ತೆ. ಅರ್ಥಾಗ್ತಾ ಇದೆಯಾ? ಭೂಮಿಯ ತಾಪ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಅರ್ಥಾಗ್ತಾ ಇದೆಯಾ? ಹಾಗೆ ಈಗ ನೋಡಿ ಮರ ಗಿಡಗಳನ್ನೆಲ್ಲ ಈಗ ನಮ್ಗೆ ನೆರಳು ಕೊಡೋದು ಯಾವುದು? ಮರ ಗಿಡಗಳು ನೆರಳು ಕೊಡ್ತಾವಲ್ವಾ, ಅವನ್ನೇ ನಾವು ಕಡಿದ್ರೆ ನಮಗೆ ಎಲ್ಲಿ ಸಿಗುತ್ತಲ್ವಾ. ಹಾಗೆ ಮರ ಕಡಿಯೋದ್ರಿಂದ ನಮಗೆ ನೆರಳು ಸಿಗಲ್ಲ, ಮತ್ತೆ ಇದು ಗಾಳಿನೂ ಸಿಗಲ್ಲ, ಉತ್ತಮವಾಗಿರುವಂತ ಗಾಳಿನ ಸಿಗಲ್ಲ. ಸೊ ಹಾಗೆ ಮರಗಳು ತಮ್ಮ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಿಂದ ಅವೇನ್ ಮಾಡ್ತವೆ, ವಾತಾವರಣದಲ್ಲಿರುವಂತಹ ಇಂಗಾಲದ ಡೈಆಕ್ಸೈಡ್ ಅನ್ನ ಅವು ಹೀರ್ಕೊಳ್ತವೆ ಅಲ್ವಾ. ದ್ಯುತಿ ಸಂಶ್ಲೇಷಣೆಗೆ ಸಸ್ಯಗಳು ವಾತಾವರಣದಲ್ಲಿರುವಂತಹ ಇಂಗಾಲದ ಡೈಆಕ್ಸೈಡ್ ಅನ್ನ ಅವು ಬಳಸ್ಕೊಳ್ತವೆ. ಅರ್ಥ ಆಗ್ತದೆಯಾ? ಈ ಇಂಗಾಲದ ಡೈಆಕ್ಸೈಡ್ ಅಕಸ್ಮಾತ್ ಸಸ್ಯಗಳು ಬಳಸ್ಕೊಳ್ತಾ ಹೋಗಿದ್ದಿದ್ರೆ ಏನಾಗುತ್ತೆ, ನಾವು ಮರಗಳಲ್ಲಿ ಕಳಿತಿದ್ವು, ಅವಾಗ ಇಂಗಾಲದ ಡೈಆಕ್ಸೈಡ್ ಅನ್ನ ಹೀರ್ಕೊಳ್ಳಿಕ್ಕೆ ಸಸ್ಯಗಳಲ್ಲಿ ಇದ್ದಾಗ ಏನಾಗುತ್ತೆ, ಭೂತಾಪದ ಏರಿಕೆಗೆ ಕಾರಣ ಆಗುತ್ತೆ. ಅರ್ಥ ಆಗ್ತಾ ಇದೆಯಾ? ಭೂತಾಪದ ಏರಿಕೆ ಅಂದ್ರೆ ಭೂಮಿಯ ಉಷ್ಣತೆ ಜಾಸ್ತಿ ಆಗುತ್ತೆ, ಗ್ಲೋಬಲ್ ವಾರ್ಮಿಂಗ್ ಅಂತ ಕರಿತೀವಿ. ಅಂದ್ರೆ ಇಲ್ಲಿ ಭೂಮಿಯ ತಾಪ ಏನಾಗುತ್ತೆ, ಹೆಚ್ಚಳ ಆಗುತ್ತೆ, ಭೂತಾಪದ ಏರಿಕೆಗೆ ಕಾರಣ ಆಗುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಹಾಗೆ ನಾವು ಈಗ ಇದರಿಂದ ಮಾಲಿನ್ಯ ಪ್ರಮಾಣನೂ ಜಾಸ್ತಿ ಆಗುತ್ತೆ. ಸೊ ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್ ಎಲ್ಲ ವಾಹನಗಳಿಂದ ಎಲ್ಲ ಹೊಗೆಗಳ ಆಗಿರ್ಬೋದು. ಈ ಕಾರ್ಬನ್ ಡೈಆಕ್ಸೈಡ್ ಈ ರೀತಿ ಆಗ್ತಂದ್ರೆ ವಾಯು ಮಾಲಿನ್ಯದ ಪ್ರಮಾಣ ಸಹ ಜಾಸ್ತಿ ಆಗುತ್ತೆ. ಸೊ ಹಾಗೆ ಮಣ್ಣಿನ ಸವಕಳಿಯಿಂದ ಮೇಲ್ಪದರದ ಮಣ್ಣು ನಾಶ ಆಗುತ್ತೆ. ಅದೇ ರೀತಿ ನೈಸರ್ಗಿಕ ವಿಕೋಪಗಳಾದ ಪ್ರವಾಹ ಆಗಿರ್ಬೋದು ಅಥವಾ ಬರಗಾಲ ಆಗಿರ್ಬೋದು, ಸೊ ಇದಕ್ಕೆಲ್ಲ ಕಾರಣ ಆಗುತ್ತೆ. ಸೊ ನೈಸರ್ಗಿಕ ವಿಕೋಪಗಳು ಉಂಟಾಗ್ತವೆ, ಬರಗಾಲ ಬರುತ್ತೆ, ಆಮೇಲೆ ಮತ್ತೇನಾಗುತ್ತೆ, ಪ್ರವಾಹ ಬಂದ್ಬಿಡುತ್ತೆ. ಸೊ ನಾವು ಈಗಾಗಲೇ ಹೇಳಿದಾಗೆ ಸಸ್ಯಗಳು ಅಥವಾ ಮರಗಿಡಗಳು ಕಡಿತವೆ, ನೀರು ಹರಿಯುವುದನ್ನ ಕಡಿತವೆ ಅಂತ ಹೇಳಿದ್ವಲ್ವಾ. ಅದೇ ರೀತಿ ಅಲ್ಲಿ ಮರಗಳನ್ನ ನಾವು ಕಡಿದ್ಬಿಟ್ಟು ಆ ಫಲವತ್ತತೆಯನ್ನ ಅಂದ್ರೆ ಆ ಪ್ರದೇಶದಲ್ಲಿ ಇರುವಂತಹ ಫಲವತ್ತತೆ ಇರಲ್ಲ, ನಾವು ಅವುಗಳನ್ನೆಲ್ಲ ಕಡಿದಾಗ ಅದು ಏನಾಗುತ್ತೆ, ಮರುಭೂಮಿ ಆಗ್ಬಿಡುತ್ತೆ. ಸೊ ಇದನ್ನ ನಾವು ಮರುಭೂಮೀಕರಣ ಅಂತ ಕರಿತೀವಿ. ಅಂದ್ರೆ ಈ ಭೂಮಿ ಮೇಲೆ ಇರುವಂತಹ ಗಿಡ ಮರಗಳನ್ನೆಲ್ಲ ನಾವು ಏನ್ ಮಾಡ್ತೀವಿ, ಅವುಗಳನ್ನೆಲ್ಲ ಕಡಿದ್ಬಿಟ್ಟು ಅವುಗಳನ್ನ ನಾವು ನಾಶ ಮಾಡ್ತಾ ಇದ್ವಿ. ಅರ್ಥ ಆಗ್ತಾ ಇದೆಯಾ? ಸೊ ಹಾಗೆ ನಾವು ಈಗ ಇಲ್ಲಿ ಈಗ ಉದಾಹರಣೆಗೆ ಈಗ ಗೌರ್ಮೆಂಟ್ ಎಲ್ಲ ಏನ್ ಮಾಡ್ತಾ ಇದೆ, ಈ ಅರಣ್ಯ ನಾಶವನ್ನ ಎಲ್ಲ ತಡೆಗಟ್ಟಬೇಕು ಮತ್ತು ಸಸ್ಯ ಮತ್ತು ಪ್ರಾಣಿ ಸಂಪತ್ತನ್ನ ಉಳಿಸ್ಬೇಕು ಅಂದ್ಬಿಟ್ಟು. ಸೊ ಇಲ್ಲಿ ಒಂದು ಈಗ ಉದಾಹರಣೆಗೆ ನಾವು ಪರಿಸರ ವ್ಯವಸ್ಥೆ ಅಂತ ಕರಿತೀವಿ, ಒಂದು ಪರಿಸರ ವ್ಯವಸ್ಥೆ ಅಂತ ಕರಿತೀವಿ.
ಈ ಪರಿಸರ ವ್ಯವಸ್ಥೆಯಲ್ಲಿ ಒಂದು ಪ್ರದೇಶದಲ್ಲಿ ಎಲ್ಲ ಸಸ್ಯ ಆಗಿರ್ಬೋದು, ಪ್ರಾಣಿಗಳಾಗಿರ್ಬೋದು, ಅಥವಾ ವನ್ಯಜೀವಿಗಳಾಗಿರ್ಬೋದು, ಸೊ ಇವೆಲ್ಲ ಸೇರ್ಬಿಟ್ಟು ಒಂದು ಪರಿಸರ ವ್ಯವಸ್ಥೆ ಅಂತ ಕರಿತೀವಿ. ಅರ್ಥ ಆಗ್ತಾ ಇದೆಯಾ? ಸೊ ಆ ಪರಿಸರ ವ್ಯವಸ್ಥೆ ಚೆನ್ನಾಗಿ ಇರಬೇಕು ಅಂದ್ಬಿಟ್ಟು ಈಗ ಏನಂದ್ರೆ ಸಸ್ಯ ಮತ್ತು ಪ್ರಾಣಿಗಳನ್ನ ಕಾಪಾಡ್ಕೊಳ್ಬೇಕಾಗಿದೆ. ಅರ್ಥ ಆಗ್ತಾ ಇದೆಯಾ? ಸೊ ಸಸ್ಯ ಮತ್ತು ಪ್ರಾಣಿಗಳನ್ನ ಕಾಪಾಡ್ಕೊಳ್ಬೇಕು ಅಂದ್ರೆ ಈಗ ಉದಾಹರಣೆಗೆ ನಾವು ಈಗಾಗಲೇ ಸ್ವಲ್ಪ ಕಾಗದ ಕಾರ್ಖಾನೆಗಳು ಇರ್ತವೆ ಅಂತ. ಸೊ ಅಲ್ಲಿ ನಾವು ಕಾಗದವನ್ನ ಮರುಚಕ್ರೀಕರಣ ಮಾಡ್ಬೋದು. ಅರ್ಥ ಆಗ್ತಾ ಇದೆಯಾ? ಸೊ ಮುರಿದೋಗಿರುವಂತಹ ಬೆಂಚ್ಗಳಾಗಿರ್ಬೋದು, ಅವುಗಳಿಂದ ಬೇರೆ ಬೇರೆ ವಸ್ತುಗಳನ್ನ ನಾವು ತಯಾರಿಸ್ಕೊಳ್ಬೋದು. ಹಳೆಯ ವಸ್ತುಗಳನ್ನ ಮತ್ತೆ ಫರ್ನಿಚರ್ಗಳನ್ನ ಮತ್ತೆ ಅವುಗಳಿಗೆ ಪಾಲಿಶ್ ಹೊಡೆದು ಶೈನಿಂಗ್ ಕೊಡುವಂತ ಮಾಡಿಬಿಟ್ಟು ಅವುಗಳನ್ನ ಬಳಸಬಹುದಾಗಿದೆ. ಸೊ ಹಾಗೆ ನಾವು ಮರು ಅರಣ್ಯೀಕರಣ ಅಂತ ಕರಿತೀವಿ. ಅಂದ್ರೆ ಹೊಸದಾಗಿ ಮತ್ತೆ ಗಿಡ ಮರಗಳನ್ನ ನಾವು ಬೆಳೆಸಬೇಕಾಗಿದೆ. ಅರ್ಥ ಆಗ್ತಾ ಇದೆಯಾ? ಸೊ ಮತ್ತೆ ಪುನಃ ನಾವು ಮತ್ತೆ ಗಿಡ ಮರಗಳನ್ನೆಲ್ಲ ಬೆಳೆಸ್ಬಿಟ್ಟು ಅವುಗಳನ್ನ ಪಾಲನೆ ಪೋಷಣೆ ಮಾಡಬೇಕು. ಸೊ ಅಂದ್ರೆ ವನಕ್ಕೊಂದು ಅಂದ್ರೆ ಎಲ್ಲಾ ವನಗಳಲ್ಲಿ ನಾವು ಈಗ ನಾಶ ಮಾಡೋದ್ರಿಂದ ಅಲ್ಲಲ್ಲಿ ಹೋಗಿ ಬೀಜಗಳನ್ನ ಹಾಕಿದ್ರೆ ಮರಗಳು ಬೆಳೀತವೆ. ಜೊತೆಗೆ ಅಲ್ಲಿ ಈಗ ನಮ್ಮ ಮನೆಗಳಲ್ಲೂ ಅಷ್ಟೇ, ನಮ್ಮ ಮನೆ ಮುಂದೆ ಒಂದೊಂದು ಗಿಡಗಳನ್ನ ನಾವು ಬೆಳೆಸಬಹುದು. ಸೊ ಅದರಿಂದ ನಮ್ಗೆ ಉತ್ತಮವಾಗಿರುವಂತಹ ಗಾಳಿ ನಮ್ಗೆ ಸಿಗುತ್ತೆ. ಸೊ ಈಗ ಎಷ್ಟೊಂದು ಪ್ರಾಣಿ ಪಕ್ಷಿಗಳು ಅಂದ್ರೆ ನಾವು ವೈವಿಧ್ಯಮಯವಾಗಿರುವಂತಹ ಇವುಗಳಲ್ಲಿ ಕಾಡುಗಳನ್ನ ಎಲ್ಲ ನಾವು ನೋಡ್ಬೋದು. ಸೊ ಕಾಡಿನಲ್ಲಿ ಪ್ರಾಣಿ ಪಕ್ಷಿಗಳೆಲ್ಲ ಇರ್ತವೆ. ನಾವು ಚಿಕ್ಕವರಿದ್ದಾಗ ಎಷ್ಟೊಂದು ಪ್ರಾಣಿ ಪಕ್ಷಿಗಳನ್ನ ಎಲ್ಲ ನಾವು ನೋಡ್ತಿದ್ವಿ ಆಯ್ತಾ. ಈಗೇನಾಗ್ತಾ ಇದೆ, ಆ ಪ್ರಾಣಿ ಪಕ್ಷಿಗಳು ನಾವು ಮರ ಗಿಡಗಳನ್ನೆಲ್ಲ ಕಡಿತಾ ಇರೋದ್ರಿಂದ ಅವುಗಳ ಸಂತತಿ ಎಲ್ಲ ಏನಾಗ್ತಾ ಇದೆ, ನಾಶ ಆಗ್ತಾ ಇದೆ. ಅವುಗಳನ್ನ ನಾವು ಅಳಿವಿನಂಚಿನಲ್ಲಿ ಇರುವಂತಹ ಜೀವಿಗಳು ಅಂತ ಕರಿತೀವಿ. ಅಳಿವಿನಂಚಿನಲ್ಲಿ ಇರುವಂತಹ ಜೀವಿಗಳು ಅಂದ್ರೆ ಎಂಡೇಂಜರ್ಡ್ ಸ್ಪೀಶೀಸ್ ಅಂತ ಕರೀತಾರೆ. ಸೊ ಇಲ್ಲಿ ಕೆಲವು ಚಾರ್ಟ್ ನಲ್ಲಿ ಅಳಿವಿನಂಚಿನಲ್ಲಿರುವಂತಹ ಜೀವಿಗಳು ಇದಾವೆ. ಸೊ ಮೊದಲನೇದಾಗಿ ನಮ್ಮ ಭಾರತದಲ್ಲಿ ಸಿಂಹಗಳು ಈಗಾಗಲೇ ಅವುಗಳ ಸಂತತಿ ಏನಾಗ್ತಾ ಇದೆ, ನಾಶ ಆಗ್ತಾ ಇದೆ. ಅಂದ್ರೆ ನಾವು ಮೊದಲು ಬಹಳಷ್ಟು ಸಿಂಹ ನಾವು ಕಾಡಿನ ರಾಜ ಅಂತಾನೆ ಕರಿತಿದ್ವಲ್ವಾ. ಈಗ ನೋಡಿದ್ರೆ ಅಲ್ಲಲ್ಲಿ ಕೆಲವೊಂದು ಕಾಡಿನಲ್ಲಿ ಮಾತ್ರ ಈ ಸಿಂಹವನ್ನ ನಾವು ಕಾಣಬಹುದು. ಸೊ ಹಾಗೆ ಹುಲಿಗಳ ಸಂತತಿ, ಬಿಳಿ ಹುಲಿಗಳ ಸಂತತಿ. ಹಾಗೆ ಇಲ್ಲಿ ಮೂರನೇ ಚಿರತೆ ಇದೆ. ಅರ್ಥ ಆಗ್ತಾ ಇದೆಯಾ? ಸೊ ಈ ಚಿರತೆ ಆಗಿರ್ಬೋದು, ಆಮೇಲೆ ಹಿಮ ಕರಡಿಗಳಾಗಿರ್ಬೋದು ಅಲ್ವಾ. ಇಲ್ಲೆಲ್ಲ ಚಿತ್ರ ಇದಾವೆ ನೋಡಿ, ಚಿಂಪಾಂಜಿ ಆಗಿರ್ಬೋದು, ಚಿಂಪಾಂಜಿಗಳು ಇರ್ತವೆ, ಗೋರಿಲ್ಲಾ, ಚಿಂಪಾಂಜಿಗಳು. ಅರ್ಥ ಆಗ್ತಾ ಇದೆಯಾ? ಹಿಮ ಕರಡಿಗಳು ಇವೆಲ್ಲ ಏನಾಗ್ತಾ ಇದಾವೆ. ಆಮೇಲೆ ಸೀಲ್ ಅನ್ನುವಂತಹ ಒಂದು ಸಮುದ್ರ ವಾಸಿದ್ದು. ಅರ್ಥ ಆಗ್ತಾ ಇದೆಯಾ? ಸೊ ಹಾಗೆ ಡಾಲ್ಫಿನ್ ಆಗಿರ್ಬೋದು. ಅರ್ಥ ಆಗ್ತಾ ಇದೆಯಾ? ಇವೆಲ್ಲ ನಾವು ನೋಡ್ತಾ ಇದ್ದೀವಿ ಇವುಗಳನ್ನೆಲ್ಲ. ಆಮೇಲೆ ಕೆಲವೊಂದು ಮೀನುಗಳ ಚಿತ್ರ ಕೊಟ್ಟಿದ್ದಾರೆ ನೋಡಿ ಆಯ್ತಾ. ಆ ಹಾರುವಂತಹ ಮೀನುಗಳಿವೆ, ಡಾಲ್ಫಿನ್ಗಳಿವೆ, ಆಮೇಲೆ ಟರ್ಟಲ್, ಆಮೇಲೆ ಇಲ್ಲಿ ನರಿಗಳು, ಬೇರೆ ಬೇರೆ ಜಾತಿಯ ನರಿಗಳು ಸಹ, ಕವಳಗಳು, ಇವೆಲ್ಲ ಅಳಿವಿನಂಚಿನಲ್ಲಿ ಇರುವಂತಹ ಜೀವಿಗಳು. ಹಾಗೆ ಇಲ್ಲಿ ಕಾಣ್ತಾ ಇದ್ದಿಲ್ವಾ ದೊಡ್ಡ ಕಿವಿಯ ಆನೆ, ಕಾಡಿನ ಆನೆ. ಸೊ ಇಲ್ಲಿದೆಯಲ್ವಾ 6ನೇ ಚಿತ್ರ, ಇದು ಸಹ ನಾಶ ಆಗ್ತಾ ಇದೆ. ಅಂದ್ರೆ ಅಳಿವಿನಂಚಿನಲ್ಲಿ ಇರುವಂತಹ ಜೀವಿಗಳು. ಅಂದ್ರೆ ಅಳಿವಿನಂಚಿನಲ್ಲಿ ಇರುವಂತಹ
ಜೀವಿಗಳಂದ್ರೆ ಏನು? ಅಪಾಯಕ್ಕೆ ಒಳಗಾಗಿರುವಂತಹ ಜೀವಿಗಳಿಗೆ ನಾವು ಅಳಿವಿನಂಚಿನಲ್ಲಿ ಇರುವಂತಹ ಜೀವಿಗಳು ಅಂತ ಕರಿತೀವಿ. ಸೊ ಆದ್ದರಿಂದ ಇದು ಈ ವನ್ಯಜೀವಿಗಳನ್ನ ರಕ್ಷಣೆ ಮಾಡಲಿಕ್ಕೆ ನಾವು ಅಂದ್ರೆ ಸರ್ಕಾರ ಏನ್ ಮಾಡ್ತಾ ಇದೆ, ರಾಷ್ಟ್ರೀಯ ಉದ್ಯಾನವನಗಳು ಅಂದ್ರೆ ವನ್ಯಜೀವಿ ಧಾಮಗಳು, ರಾಷ್ಟ್ರೀಯ ಉದ್ಯಾನವನಗಳು, ಆಮೇಲೆ ಮೀಸಲು ಜೀವಿಗೋಳ ಅಥವಾ ರಕ್ಷಿತ ಪ್ರದೇಶ. ಸೊ ಅಂದ್ರೆ ಇಲ್ಲಿ ಏನ್ ಮಾಡ್ತಾ ಇದೆ ಅಂದ್ರೆ ಸರ್ಕಾರ ಈಗ ವನ್ಯಜೀವಿಯಲ್ಲಿ ಪ್ರಾಣಿ ಸಸ್ಯಗಳು ಮತ್ತು ಅವುಗಳ ನೈಸರ್ಗಿಕ ಆವಾಸಕ್ಕೆ ಯಾವುದೇ ರೀತಿಯಾಗಿರುವಂತಹ ಧಕ್ಕೆ ಬರಬಾರ್ದು ಅಂದ್ಬಿಟ್ಟು ಸೊ ಅಲ್ಲಿ ಈ ಗೌರ್ಮೆಂಟ್ ಏನ್ ಮಾಡಿದೆ, ಆಲಾ ಕಾಡಿನಲ್ಲಿ ಒಂದು ಇದನ್ನ ಬೇಲಿಯನ್ನ ಹಾಕ್ಬಿಟ್ಟಿರುತ್ತೆ. ಅರ್ಥಾಗ್ತಾ, ಆ ಪರ್ಮಿಷನ್ ಇಲ್ಲದೆ ಈಗ ಪ್ರಾಣಿಗಳು ಹೊರಗೆ ಹೋಗಲ್ಲ, ಮತ್ತೆ ಯಾರಾಗ್ಲಿ ಅಂದ್ರೆ ಅಪರಿಚಿತರು ಒಳಗೆ ಬರಂಗಿಲ್ಲ. ಸೊ ಬಂದ್ರೆ ಏನ್ ಮಾಡ್ತಾರೆ, ಮರಗಳನ್ನೆಲ್ಲ ಕಡಿತಾರಲ್ವಾ. ಸೊ ಕಾಡಿನಿಂದ ನಮ್ಗೆ ಔಷಧಿ ಸಹ ಸಿಗುತ್ತೆ. ಇಷ್ಟೊಂದು ಬೇರುಗಳಿಂದ ಈ ನಾಟಿ ಔಷಧಿ, ಆಯುರ್ವೇದಿಕ್ ಔಷಧಿ ಎಲ್ಲ ಅವುಗಳಲ್ಲಿ ಸಿಗುವಂತಹ ಕಾಯಿಗಳಿಂದ ಆಗಿರ್ಬೋದು, ಬೇರಿನಿಂದ ಆಗಿರ್ಬೋದು. ಅರ್ಥಾಗ್ತಾ, ಆಮೇಲೆ ಕಾಡಿನಿಂದ ನಮಗೆ ಏನ್ ಸಿಗುತ್ತೆ, ಗೋಂದು, ರಾಣ, ಅಂಟು, ಸೊ ಈ ತರ ಇವನು ಸಹ ಸಿಗುತ್ತೆ. ಸೊ ಆದ್ರಿಂದ ಇವುಗಳಿಗೆ ಅಂದ್ರೆ ಅವುಗಳನ್ನ ಪಡ್ಕೊಳ್ಳಿಕ್ಕೆ ಅವರು ಕಾಡಿನೊಳಗೆ ನುಗ್ತಾರೆ. ಅರ್ಥಾಗ್ತಾ ಇದೆಯಾ? ಅದಕ್ಕೋಸ್ಕರ ಸರ್ಕಾರ ಏನ್ ಮಾಡಿದೆ, ವನ್ಯಜೀವಿ ಧಾಮಗಳನ್ನ ಮಾಡಿದೆ. ಸೊ ಅಲ್ಲಿ ಏನಪ್ಪಾ ಅಂದ್ರೆ ಫಾರೆಸ್ಟ್ ಆಫೀಸರ್ಗಳೆಲ್ಲ ಇರ್ತಾರೆ. ಸೊ ಕಾಡಿನಲ್ಲಿ ಕೆಲಸ ಮಾಡುವಂತಹ ಕೆಲಸಗಾರರು ಸಹ ಇರ್ತಾರೆ. ಸೊ ಈ ರೀತಿ ಅವರು ಅಲ್ಲಿ ಇರುವಂತಹ ಪ್ರದೇಶಗಳನ್ನ ಸಂರಕ್ಷಣೆ ಮಾಡ್ತಾರೆ. ಅಲ್ಲಿ ಇರುವಂತಹ ಪ್ರಾಣಿ ಪಕ್ಷಿಗಳಿಗೆ ನೀರು ಬೇಕಾಗಿದ್ರೆ ನೀರಿನ ವ್ಯವಸ್ಥೆ ಆಗಿರ್ಬೋದು, ಅಥವಾ ಅವುಗಳಿಗೆ ಆಹಾರದ ವ್ಯವಸ್ಥೆ ಆಗಿರ್ಬೋದು. ಸೊ ಯಾಕೆಂದ್ರೆ ಅಳಿವಿನಲ್ಲಿ ಜೀವಿಗಳು ಬಹಳಷ್ಟು ಇದ್ದಾವೆ. ಹಾಗೆ ರಾಷ್ಟ್ರೀಯ ಉದ್ಯಾನವನಗಳು ಅಂದ್ರೆ ವನ್ಯಜೀವಿಗಳು ತಮ್ಮ ಆವಾಸ ಮತ್ತು ನೈಸರ್ಗಿಕ ತಾಣದಲ್ಲಿ ಅವು ಸ್ವತಂತ್ರವಾಗಿ ಅಂದ್ರೆ ಆ ಪ್ರದೇಶದಲ್ಲಿ ಫ್ರೀಯಾಗಿ ಇರ್ಬೋದು. ಈಗ ಹುಲಿಗಳು ಓಡಾಡ್ಕೊಂಡಿರ್ತವೆ, ಅಥವಾ ಚಿರತೆಗಳು ಓಡಾಡ್ಕೊಂಡು ಇರ್ತವೆ. ಅಂದ್ರೆ ತಮ್ಮ ಪ್ರದೇಶದಲ್ಲಿ ಅವು ಸ್ವತಂತ್ರವಾಗಿ ಓಡಾಡಬಹುದು. ಅರ್ಥಾಗ್ತಾ ಇದೆಯಾ? ಸೊ ಅವು ಏನಪ್ಪಾ ಅಂದ್ರೆ ರಾಷ್ಟ್ರೀಯ ಉದ್ಯಾನವನಗಳು ಅಂತ ಕರಿತೀವಿ. ಸೊ ಹಾಗೆ ಮೀಸಲು ಜೀವಿ ಗೋಳ ಅಥವಾ ರಕ್ಷಿತ ಜೀವಿ ಗೋಳ. ಸೊ ಇಲ್ಲೇನು ಅಷ್ಟೇ ಸಸ್ಯ ಪ್ರಾಣಿ ಸಂಪತ್ತು ಇವುಗಳ ಸಂರಕ್ಷಣೆ ಆಗಿರ್ಬೋದು. ಸೊ ಹಾಗೆ ಅಲ್ಲಿ ಇರುವಂತಹ ಬುಡಕಟ್ಟು ಅಂದ್ರೆ ಆ ಬುಡಕಟ್ಟು ಜನಾಂಗಗಳು ಇರ್ತಾರೆ. ಸೊ ಅವರು ಅಷ್ಟೇ ಈ ಬುಡಕಟ್ಟು ಜನಾಂಗದವರು ಅಂತ ಇತ್ತು. ಕಾಡಿನಲ್ಲಿ ವಾಸಿಸುವಂತಹ ಜನರು ಆ ಕಾಡಿನ ಸಂಪತ್ತನ್ನ ಅವರು ಬಳಸ್ತಾರೆ, ಜೊತೆಗೆ ಆ ಪ್ರಾಣಿಗಳನ್ನ ಸಂರಕ್ಷಣೆ ಕೂಡ ಮಾಡ್ತಾರೆ ಅವರು. ಅರ್ಥ ಆಗ್ತಾ ಇದೆಯಾ? ಹಾಗೆ ಕೆಲವೊಂದು ಪ್ರಾಣಿ ಅಥವಾ ಇವುಗಳನ್ನ ಕೊಂದ್ರೂ ಅವರು ಮರ ಗಿಡಗಳನ್ನೆಲ್ಲ ಉಪಯೋಗಿಸ್ತಾರೆ, ಜೊತೆಗೆ ಕಾಡನ್ನು ಸಹ ಅವರು ನೋಡ್ಕೊಳ್ತಾರೆ. ಅರ್ಥ ಆಗ್ತಾ ಇದೆಯಾ? ಸೊ ಹಾಗೆ ಈ ಬುಡಕಟ್ಟು ಇವರು ಏನ್ ಮಾಡ್ತಾರೆ ಅಂದ್ರೆ ಅವರ ಸಾಂಪ್ರದಾಯಿಕ ಜೀವನ ಅಂದ್ರೆ ಅವರ ಕಲ್ಚರ್ ಅಂದ್ರೆ ಅವರ ಈ ಬುಡಕಟ್ಟು ಜನಾಂಗದವರು ಅವರ ಇದನ್ನ ಅಂದ್ರೆ ಸಂಪ್ರದಾಯ ಜೀವನವನ್ನ ಸಹ ಅವರು ರಕ್ಷಣೆಯನ್ನ ಮಾಡ್ತಾರೆ. ಅಂದ್ರೆ ಅಲ್ಲಿ ವಾಸಿಸುವಂತಹ ಜನರ ಜೀವನ ಶೈಲಿ ಯಾವ ರೀತಿ ಇರುತ್ತೆ ಅದ್ರ ಬಗ್ಗೆನೂ ಸಹ ಅವರು ಸ್ಟಡಿಯನ್ನ ಮಾಡ್ತಾರೆ.
ಸೊ ಹಾಗೆ ನಾವು ಈ ಅಳಿವಿನಂಚಿನಲ್ಲಿ ಇರುವಂತಹ ಜೀವಿಗಳು ಅಂದ್ರೆ ಏನಪ್ಪಾ ಅಂದ್ರೆ ಅಪಾಯಕ್ಕೆ ಒಳಗಾಗಿರುವಂತಹ ಜೀವಿಗಳು ಅಂತ ಅರ್ಥ ಆಗ್ತಾ ಇದೆಯಾ? ಸೊ ಆ ಜೀವಿಗಳು ಹೇಗೆ ಸಾಯ್ತವೆ? ಆ ಜೀವಿಗಳು ಈಗ ಉದಾಹರಣೆಗೆ ಕೆಲವರು ಬೇಟೆ ಆಡೋದ್ರಿಂದ ಸಾಯ್ಬೋದು ಅಲ್ವಾ? ಕೆಲವರು ಊರೊಳಗೆ ಪ್ರಾಣಿಗಳು ಬಂತು ಅಂದ್ರೆ ಹೊಡೆದು ಸಾಯಿಸ್ಬಿಡ್ತಾರೆ, ಕೊಂದು ಬಿಡ್ತಾರಲ್ವಾ? ಚಿರತೆ ಬಂತು ಅಂದ್ರೆ ಚಿರತೆನೂ ಕೊಲ್ತಾರೆ, ಹುಲಿ ಬಂತು ಅಂದ್ರೆ ಹುಲಿನೂ ಕೊಲ್ಬಿಡ್ತಾರಲ್ವಾ? ಸೊ ಹಾಗೆ ಕೆಲವು ಸಲ ಆ ಪ್ರಾಣಿಗಳು ಆಹಾರ ಇಲ್ಲದೇ ಸಾಯ್ಬೋದು ಅಲ್ವಾ? ಕೆಲವು ಸಲ ಕಾಡ್ಗಿಚ್ಚು ಅಂದ್ರೆ ಕಾಡಿಗೆ ಬೆಂಕಿ ಹಚ್ಕೊಂಡ್ಬಿಡುತ್ತೆ. ಸೊ ಕಾಡ್ಗಿಚ್ಚು ಹೇಗೆ ಉಂಟಾಗುತ್ತೆ? ಒಂದು ಮರ ಇನ್ನೊಂದು ಮರಕ್ಕೆ ತಿಕ್ಕಿದಾಗ ಅಂದ್ರೆ ಅಲ್ಲಿ ಘರ್ಷಣೆ ಉಂಟಾದಾಗ ಬೆಂಕಿ ಹತ್ಕೊಂಬ. ಸೊ ಸ್ವಲ್ಪ ಒಂದು ಕಿಡಿ ಹತ್ತಿದ್ರು ಸಾಕು, ಅಂದ್ರೆ ಒಂದು ಕಿಡಿ ಬಿದ್ರೂ ಸಾಕು, ಅಲ್ಲೆಲ್ಲ ಒಣಗಿರುವಂತ ಎಲೆ ಇದ್ರೆ ಹತ್ತು ಬಿಡುತ್ತೆ. ಸೊ ಕಾಡಿಗೆ ಬೆಂಕಿ ಬಿದ್ದರೆ ಬಹಳ ಆಡಿಸೋದು ಬಹಳ ಕಷ್ಟ. ಸೊ ಕಾಡ್ಗಿಚ್ಚಾದಾಗ ಎಷ್ಟೊಂದು ಪ್ರಾಣಿ ಪಕ್ಷಿಗಳು ಮರ ಗಿಡಗಳು ಎಲ್ಲ ನಾಶ ಆಗ್ಬಿಡುತ್ತೆ. ಸೊ ಮಾಲಿನ್ಯ ಉಂಟಾಗುತ್ತೆ ಅಲ್ವಾ? ಸೊ ಹಾಗೆ ಈಗ ಸರ್ಕಾರವು ಈಗ ಏನ್ ಮಾಡ್ತಾ ಇದೆ, ಅಳಿವಿನಂಚಿನಲ್ಲಿರುವ ಜೀವಿಗಳು ಅಂದ್ರೆ ಕಾಡು ಬೆಂಕಿ ಬಿಟ್ಟು ಅಂದ್ರೆ ಅದನ್ನ ಆರಿಸೋ ವ್ಯವಸ್ಥೆ ಆಗಿರ್ಬೋದು, ಅಥವಾ ಈಗ ಅಳಿವಿನಂಚಿನಲ್ಲಿರುವಂತಹ ಜೀವಿಗಳನ್ನ ಸಂರಕ್ಷಿಸ್ತಾ ಇದೆ. ಅರ್ಥ ಆಗ್ತಾ ಇದೆಯಾ? ಈಗ ಚಿಂಪಾಂಜಿಗಳು ಅವೇ ನಾಶ ಆದ್ರೆ ಅವುಗಳ ಮುಂದೆ ಸಂತತಿ ಇರಲ್ಲ. ಅರ್ಥ ಆಗ್ತಾ ಇದೆಯಾ? ಸಿಂಹಗಳಾಗಿರ್ಬೋದು ಅಲ್ವಾ? ಅವುಗಳನ್ನೆಲ್ಲ ಏನ್ ಮಾಡ್ತಾ ಇದೆ, ಈಗ ಸಂರಕ್ಷಣೆ ಮಾಡ್ತಾ ಇದೆ. ಸೊ ಹಾಗೆ ಯಾವ ಯಾವ ಪಕ್ಷಿಗಳಾಗಿರ್ಬೋದು, ಪ್ರಾಣಿಗಳಾಗಿರ್ಬೋದು, ಮರ ಗಿಡಗಳು ಆಗಿರ್ಬೋದು, ಇವುಗಳ ಬಗ್ಗೆ ಏನಪ್ಪಾ ಅಂದ್ರೆ ಅವುಗಳನ್ನ ಸಂರಕ್ಷಣೆ ಮಾಡ್ಲಿಕ್ಕೆ ಏನು ಅಂದ್ರೆ ಅವುಗಳ ಬಗ್ಗೆ ಎಲ್ಲ ಒಂದು ಪುಸ್ತಕ ತೆರೆದಿದ್ದಾರೆ. ಅಂದ್ರೆ ಒಂದು ಪುಸ್ತಕ ಕೆಂಪು ದತ್ತಾಂಶ ಪುಸ್ತಕ ಅಂತ. ಅರ್ಥ ಆಗ್ತಾ ಇದೆಯಾ? ಕೆಂಪು ದತ್ತಾಂಶ ಪುಸ್ತಕ. ಸೊ ಈ ಕೆಂಪು ದತ್ತಾಂಶ ಪುಸ್ತಕದಲ್ಲಿ ಅಳಿವಿನಂಚಿನಲ್ಲಿರುವಂತಹ ಜೀವಿಗಳ ಬಗ್ಗೆ ವಿವರಣೆಯನ್ನ ನೀಡಿದ್ದಾರೆ. ಅರ್ಥ ಆಗ್ತಾ ಇದೆಯಾ? ಸೊ ಈ ಪಾಠ ಅರ್ಥ ಆಯ್ತು ಅಂತ ತಿಳ್ಕೊಳ್ತೀನಿ ಮಕ್ಕಳೇ. ಸೊ ಹಾಗೆ ಈಗ ಕೆಲವೊಂದು ಕ್ವಶನ್ಸ್ ಅನ್ನ ಕೇಳಬೇಕು. ಸೊ ಅಳಿವಿನಂಚಿನಲ್ಲಿ ಇರುವಂತಹ ಜೀವಿಗಳು ಅಂದ್ರೆ ಏನು? ಅಪಾಯಕ್ಕೊಳಗಾದ ಜೀವಿಗಳು. ವೆರಿ ಗುಡ್. ಅಪಾಯಕ್ಕೊಳಗಾದ ಜೀವಿಗಳಿಗೆ ನಾವು ಅಳಿವಿನಂಚಿನಲ್ಲಿರುವ ಜೀವಿಗಳು ಅಂತ ಕರಿತೀವಿ ಅಲ್ವಾ? ಕಾಡಿನಿಂದ ನಮ್ಗೆ ಏನು ಉಪಯೋಗ? ಔಷಧಿ, ಜೇನುತುಪ್ಪ ಸಿಗುತ್ತೆ ಅಲ್ವಾ? ಆಕ್ಸಿಜನ್ ಬೇರೆ ಸಿಗುತ್ತಲ್ವಾ? ಮಣ್ಣಿನ ಸವಕಳಿ ತಡೆಯುತ್ತೆ. ನೆಕ್ಸ್ಟ್ ಕೆಂಪು ದತ್ತಾಂಶ ಪುಸ್ತಕ ಅಳಿವಿನಂಚಿನಲ್ಲಿರುವ ಸಸ್ಯ ಮತ್ತು ಪ್ರಾಣಿಗಳ ವಿವರಣೆ ದಾಖಲೆ ಎಂದು ಕೆಂಪು ದತ್ತಾಂಶ ಪುಸ್ತಕ. ಅಂದ್ರೆ ಅಳಿವಿನಂಚಿನಲ್ಲಿರುವಂತಹ ಜೀವಿಗಳು ಅವುಗಳ ವಿವರಣೆಯೆಲ್ಲ ಆ ಕೆಂಪು ದತ್ತಾಂಶ ಪುಸ್ತಕದಲ್ಲಿ ಇರುತ್ತೆ. ಈ ಪಾಠ ಅರ್ಥ ಆಯ್ತು.